ನವರಾತ್ರಿ ದುರ್ಗಾದೇವಿಯ 9 ಅವತಾರಗಳು. 9 ರಾತ್ರಿಗಳ ಕಾಲ ಜನರು ಈ ಹಬ್ಬವನ್ನು ಅತ್ಯಂತ ಭಕ್ತಿ ಮತ್ತು ಪ್ರಾರ್ಥನೆಗಳೊಂದಿಗೆ ಆಚರಿಸುತ್ತಾರೆ. ಪ್ರತಿದಿನವೂ ದುರ್ಗಾಮಾತೆಯ ಒಂದೊಂದು ಅವತಾರಕ್ಕೆ ಸಮರ್ಪಿತವಾಗಿದೆ. ಇದರ ಆಧಾರದ ಮೇಲೆ ಭಕ್ತರು ಪ್ರತಿದಿನವೂ ಸರಿಯಾದ ಬಣ್ಣಗಳನ್ನು ಧರಿಸಬೇಕು. ದಿನ 1 ಶೈಲಪುತ್ರಿ ಅಥವಾ ಪ್ರತಿಪದ. ಸೆಪ್ಟೆಂಬರ್ 22ರ ಪ್ರತಿಪದದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು. ಪಾರ್ವತೀ ದೇವಿಯು ಪರ್ವತ ದೇವರ ಮಗಳಾಗಿರುವುದರಿಂದ ಈ ದಿನದಂದು ಆಕೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ದಿನ 2 ಬ್ರಹ್ಮಚಾರಿಣಿ. ಸೆಪ್ಟೆಂಬರ್ 23ರ ದ್ವಿತೀಯದಂದು ಬ್ರಹ್ಮಚಾರಿಣೀ ದೇವಿಯು ದುರ್ಗಾದೇವಿಯ ಒಂದು ರೂಪವಾಗಿದ್ದು ಕೋಪವನ್ನು ಕಡಿಮೆ ಮಾಡುವವಳು. ಆದ್ದರಿಂದ 2ನೇ ದಿನವನ್ನು ಈ ದೇವಿಗೆ ಸಮರ್ಪಿಸಲಾಗಿದೆ. ದಿನ 3 ಚಂದ್ರಘಂಟ ಅಥವಾ ತೃತೀಯ. ಸೆಪ್ಟೆಂಬರ್ 24ರ ತೃತೀಯದಂದು ಭಕ್ತರು ಚಂದ್ರಘಂಟಾಳನ್ನು ಪೂಜಿಸುತ್ತಾರೆ. ಅವಳು 3ನೇ ಕಣ್ಣನ್ನು ಹೊಂದಿದ್ದಾಳೆ ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಅವಳನ್ನು ಸಂತೋಷಪಡಿಸಲು ಮಲ್ಲಿಗೆ ಹೂವುಗಳನ್ನು ಅರ್ಪಿಸಲಾಗುತ್ತದೆ. ದಿನ 4 ಕೂಷ್ಮಾಂಡ ಅಥವಾ ಚತುರ್ಥಿ. ಸೆಪ್ಟೆಂಬರ್ 25ರ ಚತುರ್ಥಿಯಂದು ಆ ದಿನವನ್ನು ಕೂಷ್ಮಾಂಡ ದೇವಿಗೆ ಸಮರ್ಪಿಸಲಾಗಿದೆ. ಅವಳ ಹೆಸರಿನ ಅರ್ಥ ಕಾಸ್ಮಿಕ್ ಮೊಟ್ಟೆ ಮತ್ತು ಅವಳು ಎಲ್ಲರಿಗೂ ಶಕ್ತಿ ಮತ್ತು ಉಷ್ಣತೆಯನ್ನು ಹರಡಲು ಹೆಸರುವಾಸಿಯಾಗಿದ್ದಾಳೆ. ದಿನ 5 ಸ್ಕಂದಮಾತ ಅಥವಾ ಪಂಚಮಿ. ಸೆಪ್ಟೆಂಬರ್ 26ರ ಪಂಚಮಿಯಂದು ದೇವಿ ಸ್ಕಂದಮಾತಾ ಬುಧ ಅಥವಾ ಬುಧ ಗ್ರಹವನ್ನು ಆಳುವವಳು. ಅವಳು ಉಗ್ರಳು ಮತ್ತು ಪ್ರೀತಿಯುಳ್ಳವಳು ಎಂದು ನಂಬಲಾಗಿರುವುದರಿಂದ ಅವಳನ್ನು ಪೂಜಿಸಲಾಗುತ್ತದೆ. ದಿನ 6 ಕಾತ್ಯಾಯಿನಿ ಅಥವಾ ಷಷ್ಠಿ. ಸೆಪ್ಟೆಂಬರ್ 27ರಂದು ಷಷ್ಠಿ ಎಂದು ಕರೆಯಲ್ಪಡುವ 6ನೇ ದಿನದಂದು ದುರ್ಗೆಯು ರಾಕ್ಷಸನನ್ನು ಕೊಲ್ಲಲು ದೇವಿ ಕಾತ್ಯಾಯನಿಯ ರೂಪವನ್ನು ಪಡೆದಳು ಎಂದು ಹೇಳಲಾಗುತ್ತದೆ. ಮಹಿಳೆಯರು ಶಾಂತಿಯುತ ವಿವಾಹ ಮತ್ತು ಕುಟುಂಬ ಜೀವನವನ್ನು ಪಡೆಯಲು ಪ್ರಾರ್ಥನೆ ಸಲ್ಲಿಸುತ್ತಾರೆ. ದಿನ 7 ಕಾಳರಾತ್ರಿ ಅಥವಾ ಸಪ್ತಮಿ. ಸೆಪ್ಟೆಂಬರ್ 28ರ ಸಪ್ತಮಿಯಂದು ಈ ದಿನವನ್ನು ವಿಶೇಷವಾಗಿ ಕಾಳರಾತ್ರಿ ದೇವಿಗೆ ಅರ್ಪಿಸಲಾಗಿದೆ. ಅವಳು ಉಗ್ರಳು ಮತ್ತು ವಿಶ್ವದಾದ್ಯಂತ ದುಷ್ಟಶಕ್ತಿಗಳನ್ನು ಹೆದರಿಸಿದ್ದಾಳೆ ಎಂದು ಹೇಳಲಾಗುತ್ತದೆ. ಅವಳು ಕಾಳೀ ದೇವಿಯ ಅತ್ಯಂತ ವಿನಾಶಕಾರಿ ಅವತಾರವಾಗಿದ್ದು ಶನಿಗ್ರಹವನ್ನು ಆಳುತ್ತಾಳೆ. ದಿನ 8 ಮಹಾಗೌರಿ ಅಥವಾ ಅಷ್ಟಮಿ. 8ನೇ ದಿನವಾದ ಸೆಪ್ಟೆಂಬರ್ 29ರಂದು ಜನರು ಮಹಾಗೌರಿಯನ್ನು ಪೂಜಿಸುತ್ತಾರೆ. ಈ ವಿಶೇಷ ದಿನದಂದು ಅವಳು ಬಿಳಿ ಬಟ್ಟೆಗಳನ್ನು ಮಾತ್ರ ಧರಿಸುತ್ತಾಳೆ ಮತ್ತು ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ. ಈ ದಿನದಂದು ಕನ್ಯಾ ಪೂಜೆ ನಡೆಯುತ್ತದೆ. ಇದು ಯುವ ಕನ್ಯಾ ಹುಡುಗಿಯರಿಗೆ ಮೀಸಲಾಗಿರುವ ವಿಶೇಷ ಕಾರ್ಯಕ್ರಮ. ಈ ದಿನವನ್ನು ಮಹಾ ಅಷ್ಟಮಿ ಅಥವಾ ಮಹಾದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ನೃತ್ಯ, ವಿನೋದ ಮತ್ತು ಪ್ರಾರ್ಥನೆಗಳೊಂದಿಗೆ ಆಚರಿಸಲಾಗುತ್ತದೆ. ದಿನ 9 ಸಿದ್ಧಿದಾತ್ರಿ ಅಥವಾ ನವಮಿ. ಸೆಪ್ಟೆಂಬರ್ 30ರ ನವಮಿಯಂದು ದೇವಿ ಸಿದ್ಧಿದಾತ್ರಿಯವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅವರು ಎಲ್ಲ ಆಸೆಗಳನ್ನು ಪೂರೈಸುವ ಶಕ್ತಿಶಾಲಿಯಾಗಿರುವುದರಿಂದ 9ನೇ ದಿನವನ್ನು ಅವರಿಗೆ ಅರ್ಪಿಸಲಾಗಿದೆ.